ಯೋಗಿತಾ ಗೌಡ ಯೂಟ್ಯೂಬ್ ಚಾನೆಲ್ ಏನು ಮಾಡಬೇಕಂತ ಸಿಕ್ಕಾಪಟ್ಟೆ ಯೋಚನೆ ಆಗ್ತಿತ್ತು. ಯೋಗಿತಾ ಸ್ಟೈಲ್ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಇಲ್ಲಿ ಬೆಳಗ್ಗೆ ಚೆನ್ನಾಗಿದೆ. ಸ್ಟವ್ ಹಚ್ಕೊಬೇಕು. ಹಸಿರು ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮಾಡ್ತಾ ಇದ್ದೀನಿ. ಕಂಟೆಂಟ್ ಕೊಡ್ಬೇಕಲ್ಲ, ಕಂಟೆಂಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್ ಯೋಗಿತಾ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ಚಾನೆಲಲ್ಲಿ ಫಸ್ಟ್ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫಸ್ಟ್ ಲಾಂಗ್ ವಿಡಿಯೋ ಏನು ಮಾಡಬೇಕಂತ ಸಿಕ್ಕಾಪಟ್ಟೆ ಯೋಚನೆ ಆಗ್ತಿತ್ತು. ಆ್ಯಂಡ್ ತುಂಬ ಯೋಚನೆ ಮಾಡಿದ ನಂತರ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಇವತ್ತು ಯೋಗಿತಾ ಸ್ಟೈಲ್ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಯೋಗಿತಾ ಸ್ಟೈಲ್ ಏನಿಲ್ಲ, ಆ್ಯಕ್ಚುಲಿ ಒಂದು ಯೂಟ್ಯೂಬ್ ಚಾನಲಿಂದ ನೋಡಿ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಯಾವತ್ತೂ ಎಗ್ ಬಿರಿಯಾನಿ ಟ್ರೈ ಮಾಡಿಲ್ಲ. ಬಟ್ ಸ್ಟಿಲ್ ನೋಡೋಣ ಔಟ್ಕಮ್ ಹೇಗೆ ಬರುತ್ತೆ ಅಂತ. ಆಲ್ರೆಡಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಎಗ್ನ ಕೂಡ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕುಕಿಂಗ್ ಸ್ಟಾರ್ಟ್ ಮಾಡುವ. ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, A few moments later. ಈರುಳ್ಳಿ ಫ್ರೈ ಮಾಡ್ಕೊಬೇಕು. ಅವಾಗ ಝೋನ್ ಔಟ್ ಆಗ್ತಾ ಇರ್ತೀನಿ. ಸೊ ಫಸ್ಟ್ ಸ್ಟವ್ ಹಚ್ಕೊಬೇಕು. ಓಕೆ, ಲೆಟ್ಸ್ ಗೋ. ನಾನು ಆಲ್ರೆಡಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದೆ. ಓಕೆ, ಇದು ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಈ ಥರ ಎಲ್ಲ ಕೆಟ್ಟದಾಗ ಪ್ರೊನೌನ್ಸ್ ಮಾಡಿದ್ರೆ ಬೇಗ ಟ್ರೋಲ್ ಆಗ್ತೀನಿ. ಇವಾಗ ಅದನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡುವ. ಮನೇಲಿ ಇದು ಪಾತ್ರೆ ಇರೋ ಕಡೆ ಸಿಗಲ್ಲ. ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ತಿರೋದು ಕಾಣಿಸ್ತಿದ್ಯಾ? ಬರೀ ಇಂಥದೆಯಾ? ನಾನು ಈಗ ಆಯಿಲ್ ಹಾಕ್ಕೊಂಡಿದ್ದೆ, ಅದಾದಮೇಲೆ ಚಿಲ್ಲಿ ಹಾಕ್ಕೊಂಡಿದ್ದೆ. ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ? ಈರುಳ್ಳಿ ಫ್ರೈ ಆಗ್ತಾ ಇಲ್ಲಿ ಒಂದು ಪೇಸ್ಟ್ ಮಾಡ್ಕೊಬೇಕು. ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಸ್ವಲ್ಪ ಒಂದೊಂಚೂರು ಚಕ್ಕೆ ಲವಂಗ ಹಾಕಿದ್ದೀನಿ. ಸೊ ಅದನ್ನು ಹೋಗಿ ಪೇಸ್ಟ್ ಮಾಡಿ ಬರುವ. ಈರುಳ್ಳಿ ಸಾಫ್ಟ್ ಆಗಿದೆ. ಸ್ವಲ್ಪ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಮಾಡಿದ ಪೇಸ್ಟ್ನ ಆ್ಯಡ್ ಮಾಡೋಣ. ಫ್ರೈ ಆಗಿದೆ. ಆ್ಯಂಡ್ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ. ರೆಸಿಪಿ ಚೆನ್ನಾಗಿ ಬಂದರೆ ಮಾತ್ರ ಎಲ್ಲರೂ ಟ್ರೈ ಮಾಡಿ. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ಐ ನೋ, ಬಟ್ ಸ್ಟಿಲ್ ಇದು ಆಕ್ಚುಲಿ ಚೆನ್ನಾಗಿರೋ. ಸೊ ಇವಾಗ ನಾವು ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ ವೆದರ್ ಇವತ್ತು, ಹೊರಗೆ ಮಳೆ ಬರ್ತದೆ. ಸೊ ಬಿಸಿ ಮಾಡಿಕೊಂಡು ತಿಂದು ಬಿಡೋದೆ. ಆ ಮಸಾಲದು ಹಸಿ ವಾಸನೆ ಎಲ್ಲ ಹೋಗ್ಬೇಕಂತೆ ಯೂಟ್ಯೂಬಲ್ಲಿ ಹೇಳಿದ್ದಾರೆ. ನಾನು ಆಲ್ರೆಡಿ ಎಗ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಫ್ರೈ ಇನ್ ದ ಸೆನ್ಸ್ ಅದನ್ನು ಫಸ್ಟು ಬಾಯ್ಲ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಚ್ಕಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ or ಚಾಟ್ ಮಸಾಲ ಅದನ್ನು ಯೂಸ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಡೈರೆಕ್ಟಾಗಿ ಒಳಗೆ ಹಾಕ್ತೀನಿ ನಾನು. ಅಕ್ಕಿ ಹಾಕಾದ್ಮೇಲೆ ಅದೊಂದು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಮಸಾಲ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅಂದ್ಕೊತೀನಿ, ಐ ಗೆಸ್. ಈಗ ಸ್ವಲ್ಪ ಅದಕ್ಕೆ
ಅಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಆ್ಯಡ್ ಮಾಡೋಣ. ಸ್ವಲ್ಪ ಧನಿಯಾ ಪೌಡರ್, ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ 90% ಮುಗ್ದಿದೆ. ಸ್ಪೈಸಸ್ ಹಾಕಾಯಿತು, ಎಲ್ಲ ಫ್ರೈ ಆಯಿತು. ಈಗ ಜಸ್ಟ್ ಎಗ್ ಹಾಕಿ, ಅಕ್ಕಿ ಹಾಕಿ, ಮೇನ್ ಥಿಂಗ್ ಸಾಲ್ಟ್ ಹಾಕಿ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಬಿಟ್ರೆ ತಿನ್ನಕ್ಕೆ ರೆಡಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ರೆಡಿ. ಹೇಗೆ ಬರುತ್ತೆ ನೋಡುವ. ಓಕೆ, ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಗಾರ್ನಿಷಿಂಗಿಗೆ ಹಾಕೋಣ. ಒಬ್ಬಳೇ ಮಾಡ್ತಾ ಇದ್ದೀನಿ, ಕಂಟೆಂಟ್ ಕೊಡಬೇಕಲ್ಲ, ಕಂಟೆಂಟ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಾಲ್ಟ್ ರುಚಿಗೆ ತಕ್ಕಷ್ಟು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಭಯ ಸಾಲ್ಟ್ ಜಾಸ್ತಿ ಆಗ್ಬಿಟ್ರೆ ಅಂತ, ಸೊ ನಾನು ಯಾವಾಗಲೂ ಕಡಿಮೆನೇ ಹಾಕ್ತೇನೆ ಸಾಲ್ಟ್ನ. ಸೊ ನೋಡಿ, ಎಗ್ ಹಾಕಿದ್ದೀನಿ, ಹಾಗೆ ಅಕ್ಕಿ ಕೂಡ ಹಾಕಿದ್ದೀನಿ. ಇದು ಒಂದೆರಡು ವಿಷಿಲ್ ಬರೋ ತನಕ ಕಾಯೋಣ. ಓಕೆ, ಆಮೇಲೆ ಹೇಗಿದೆ ಅಂತ ಹೇಳ್ತೀನಿ ನಾನೇ ನಿಮಗೆ. ಬೇವ್ತೋದೆ ನಾನು. ಅಡುಗೆ ಮಾಡೋದಲ್ಲ ಇರೋದು ಟಾಸ್ಕ್, ಅಡುಗೆ ಮಾಡೋದ್ಮೇಲೆ ಕ್ಲೀನ್ ಮಾಡೋದು ಇರೋದು ಟಾಸ್ಕ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ರೆಡಿ ಆಗಿದೆ. ಲೆಟ್ಸ್ ಓಪನ್ ಆ್ಯಂಡ್ ಸಿ ಹೇಗೆ ಬಂದಿದೆ ಅಂತ. ವಾವ್, ನೈಸ್. ಚೆನ್ನಾಗೇನೋ ಕಾಣಿಸ್ತಿದೆ. ಮಿಕ್ಸ್ ಮಾಡುವ. ಘಮ ಘಮ ಅಂತ ಇದೆ. ಹೊರಗಡೆ ಚಳಿ ಬೇರೆ ಇದೆ ಇವತ್ತು. ತಿಂದುಬಿಡಬೇಕು ಫಸ್ಟ್. ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಶಾಟ್ ತಗೊಳ್ಳೋಣ. ಅಷ್ಟೇ, ಇದಾಗಿತ್ತು ಇವತ್ತಿನ ನನ್ನ ಲಾಂಗ್ ವಿಡಿಯೋ, ಫಸ್ಟ್ ಲಾಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.